ಗೇಟ್ ಕಚೇರಿ ಎದುರು ಕೆಲ ಕಾಲ ಪ್ರತಿಭಟನೆ ನಡೆಸಿದ ಬಾಣಸಂದ್ರ ಗ್ರಾಮಸ್ಥರು. ಬಾಣಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ದಲಿತ ಯುವ ಮುಖಂಡ ಲೋಕೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಲೋಕೇಶ್, ಸ್ಥಳೀಯರಿಗೆ ಈ ಹಿಂದೆ ಟೋಲ್ ವಿನಾಯಿತಿ ಇತ್ತು, ಇದೀಗ ಟೋಲ್ ಸಂಗ್ರಹ ಮಾಡುವ ಏಜೆನ್ಸಿ ಬದಲಾಗಿದೆ ಎಂದು ಹೇಳಿ ಸ್ಥಳೀಯರಿಂದ ಟೋಲ್ ಸುಂಕ ವಸೂಲಿ ಮಾಡುತ್ತಿರುವ ಕ್ರಮ ಸರಿಯಲ್ಲ. ನಿತ್ಯ ಜಮೀನುಗಳಿಗೆ ತೆರಳುವ ರೈತರುಗಳಿಗೆ ತೊಂದರೆಯಾಗುತ್ತಿದೆ. ಇದನ್ನು ಪ್ರಶ್ನೆ ಮಾಡಲು ಹೋದಂತಹ ಸ್ಥಳೀಯರಿಗೆ ಹಿಂದಿಯಲ್ಲಿ ಮಾತನಾಡುತ್ತಾ ದುರಹಂಕಾರಿ ವರ್ತನೆಯನ್ನು ಸಿಬ್ಬಂದಿ ತೋರುತ್ತಿರುವುದು ಸರಿಯಾದ ವರ್ತನೆಯಲ್ಲ. ಇದು ಹೀಗೆಯೇ ಮುಂದುವರಿದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದನ್ನರಿತು ಸ್ಥಳಕ್ಕಾಗಮಿಸಿದ ಸ್ಥಳೀಯ ಟೋಲ್ ಸಿಬ್ಬಂದಿ ಸ್ವಾಮಿ ಪ್ರತಿಭಟನಾಕಾರರನ್ನು ಮನವೊಲಿಸಿ, ಈ ಹಿಂದೆ ಬಾಣಸಂದ್ರ ಗ್ರಾಮಸ್ಥರಿಗೂ ಕೂಡ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲಾಗಿತ್ತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಅನುವು ಮಾಡಿಕೊಡಲಾಗುವುದೆಂದು ಭರವಸೆ ನೀಡಿದರು. ಟೋಲ್ ಸಿಬ್ಬಂದಿ ಭರವಸೆ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಬಾಣಸಂದ್ರ ಯುವಕರು ಭಾಗವಹಿಸಿದ್ದರು. ಕೊಟ್ಟಿದ್ದಾರೆ ಸರ್, ಹಿಂದಿನಲ್ಲಿ ಕೊಡಕ್ಕೆ ಬರೋದಿಲ್ಲ ಅಂತ ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ. ನಾವು ಲೋಕಲ್ ಅಲ್ಲಿ 7-8 ಕಿಲೋಮೀಟರ್ ಡೈಲಿ 2 ಸಲ ಓಡಾಡೋದು. ನಾವು 60-120 ರೂಪಾಯಿ ಕೊಟ್ಟು ಓಡಾಡಕ್ಕಾಗ್ತದೆ. ಅವಲ್ಲಿ 60 ಸಿಂಗಲ್ ಕಟ್ ಆಗುತ್ತೆ, 30 ಅಲ್ಲಿ 60-30 ರೂಪಾಯಿ ಕಟ್ಟೆ ಆಗುತ್ತೆ. ಲೋಕಲ್ ಪಾಸ್ 350 ರೂಪಾಯಿ ಕೊಡ್ಬೇಕಂತೆ. ನಾವು ಲೋಕಲ್ ಆಗಿ ಏನ್ ಪ್ರಯೋಜನ? ಇಲ್ಲಿ ತೋಟ ಇಲ್ಲೆಲ್ಲ ತೋಟಗಳಿದಾವೆ, ನಮ್ಮ ತೋಟಕ್ಕೆ ಬರ್ತೀವಿ, ಎಸ್ಸಲ್ಲಿ ಬರೋಕ್ಕಾಗುತ್ತೆ, ಎಸ್ಸಲ್ಲಿ ಕಟ್ಟಕ್ಕಾಗುತ್ತೆ, ದುಡ್ಡು ಡೈಲಿ ಕಟ್ಟಕ್ಕಾಗ್ತದ? ಎಲ್ಲರೂ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಟೋಲ್ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ, ಆದ್ರೆ ಯಾವುದೇ ಅಂತ ಉಪಯೋಗ ಆಗ್ತಾ ಇಲ್ಲ. ಈ ಟೋಲ್ ಸ್ಟಾರ್ಟ್ ಆಗಿ 2ರಿಂದ 3 ತಿಂಗಳು ಎಷ್ಟಾಗಿದೆ? 2-3 ದಿವಸ ಆಗಿರ್ಬೋದು ಸರ್. ಇದು 6ನೇ ತಾರೀಕು ಟೆಂಡರ್ ಚೇಂಜ್ ಆಗಿದೆ ಸರ್. ಅದಕ್ಕಿಂತ ಮುಂಚೆ ಎಷ್ಟೋ ಟೆಂಡರ್ಗಳಿತ್ತು, ಅವರೆಲ್ಲ ಬಿಡ್ತಾ ಇದ್ರು. ಈ ಟೆಂಡರ್ ಮಾಡ್ಕೊಂಡ್ರೆ ಈ ಸತಿ ಮಾಡ್ಕೊಂಡ್ರೆ ಇದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಕಂಡೀಷನ್ ಗಾಡಿಗಳಿಗೆಲ್ಲ ಅಡ್ಡ ಹಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಕಂಡೀಷನ್ ಕೊಟ್ಟೆ ಹೋಗ್ಬೇಕು, ಕ್ಯಾಶ್ ಇಸ್ಕೊಂಡೇ ಇಸ್ಕೊತಾ ಇದ್ದಾರೆ ಎಲ್ಲ ಗಾಡಿಗಳು. ಲೋಕಲ್ಗೆ ಮಾನವೀಯತೆಯಿಂದ ಅವರು ಫ್ರೀ ಬಿಡ್ಬೇಕು ಸರ್. ನಾವು ಕೇಳ್ತಾ ಇದ್ದೀವಿ, ಕಮರ್ಷಿಯಲ್ ವೆಹಿಕಲ್ ಕೇಳ್ತಾ ಇಲ್ಲ, ವೈಕೋಡ್ ವೆಹಿಕಲ್ಗೆ ಕಾರ್ಗಳಿಗೆ ಕೇಳ್ತಾ ಇದ್ವಿ. ವೈ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಯಾವುದೋ ಹೊಸ ಟೆಂಡರ್ 6ನೇ ತಾರೀಕು ಓಪನ್ ಆಗಿದೆ ಸರ್. ಇದಕ್ಕಿಂತ ಮುಂಚೆ US ಇತ್ತು, ಅಂತ ಮುಂಚೆ ಬೇರೆ ಬೇರೆ ಆಂಧ್ರ ಇತ್ತು, ಒಡಿಶಾ ತುಂಬ ಜನ ಬಂದಿದ್ದಾರೆ. ಅವ್ರ ಯಾವ ಎಲ್ಲರೂ ಒಂದೆಲ್ಲ ಬಾಣಸಂದ್ರ, KV ಕ್ರಾಸು, ಕುಂದೂರು ಎಲ್ಲವಕ್ಕೂ ಬಿಟ್ಟಿದ್ದಾರೆ. ಈ ಕಡೆ ಗೋಡೆಕೆರೆ ಬರುತ್ತೆ ಬಿಟ್ಟಿದ್ದಾರೆ, ಈ ಕಡೆ ಬಿಳಿಗೆರೆ ಬರುತ್ತೆ ಬಿಟ್ಟಿದ್ದಾರೆ. ಇವಾಗ ಇವರು ತೊಂದರೆ ಕೊಡ್ತಾ ಇದ್ದಾರೆ. KV ಕ್ರಾಸಿಗೆ ಬಿಡಲ್ಲ, ಬಿಳಿಗೆರೆಗೆ ಬಿಡಲ್ಲ, ಕುಂದೂರಿಗೆ ಬಿಡಲ್ಲ, ಬಾಣಸಂದ್ರಿಗೆ ಬಿಡಲ್ಲ. ಹೊಸದಾಗಿ ಇದನ್ನು ಕೊಟ್ಕೊಂಡಿದ್ದಾರೆ. ಕಂಪ್ಲೇಂಟ್ ಮಾಡ್ಕೊಂತಾರೆ, ಮಾಡ್ಕೊಳ್ಳಿ, ಯಾರಿಗೆ ಕೊಟ್ಕೊಂತಾರೆ ಕೊಟ್ಕೊಳ್ಳಿ ಅಂತಿದ್ದಾರೆ. ಇದು ದೌರ್ಬಲ್ಯ ಏನು ಅಂದ್ರೆ ಎಲ್ಲರಿಗೂ ಏನೇನೋ ಕೊಡ್ತಾ ಇದ್ದಾರೆ ಅನ್ಸುತ್ತೆ, ಗೊತ್ತಾಗ್ತಲ್ಲ ನಮ್ಗೆ ಇದ್ರ ಬಗ್ಗೆ ಏನು ಅಂತ. ಸರ್ ನಾವು ಎಚ್ಚರಿಕೆ ಕ್ರಮ ದೊಡ್ಡ ಮಟ್ಟಿಗೆ ಹೋರಾಟ ನಡೆಸ್ತೀವಿ. ಏನು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲವನ್ನು ಕರೆಸಿ, ಎಲ್ಲ ನಾವು ರೈತ ಸಂಘ ಸಂಸ್ಥೆಗಳಿದಾವೆ ಅವನ್ನ ಕರೆಸಿ ಇಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಸುತ್ತಮುತ್ತ ರೈತರ ಸರ್ ಇರೋದು, ಯಾರು ಏನು ಇಲ್ಲ ಕೋಟ್ಯಾಧಿಪತಿಗಳು, ಬಿಸ್ನೆಸ್ ಮ್ಯಾನ್ಗಳು ಯಾರಿಲ್ಲ. ಓಡಾಡೋರು, ತೋಟಕ್ಕೆ ಓಡಾಡೋರು ಎಲ್ಲರೂ ಸೈಕಲಲ್ಲೂ ಬರೋರಿದ್ದಾರೆ, ಬೈಕಲ್ಲೂ ಬರೋರಿದ್ದಾರೆ, ಕಾರಲ್ಲೂ ಬರೋರಿದ್ದಾರೆ. ಈಗ ನೋಡಿ ಅಲ್ಲಿ ನೇರವಾಗಿ ವಿಡಿಯೋ ಐತೆ. ನಾವು ಸೋಮವಾರ ದೊಡ್ಡ ಮಟ್ಟಿಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಮಾತಾಡಿದ್ದೀನಿ, ಅವ್ರ ಹೆಡ್ ಆಫೀಸ್ ಹತ್ರ ಮಾತಾಡಿ ನಾವು ಹೋದ್ಸಲ ಹೇಳಿದ್ದೀನಿ. ನೀವು ತುಂಬಾ